ನಾವಂತೂ ನಿಮ್ಮಿಬ್ರು ಕಾಂಬಿನೇಷನ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸರ್. ಸರ್ ಫೈನಲಿ ಅದೇ ಸ್ಯಾಂಡಲ್ವುಡ್ ಬೆಳವಣಿಗೆ, ದರ್ಶನ್ ಅವರು ಬಂಧನ ಆಗಿರೋದ್ರ ಬಗ್ಗೆ ಮಾತನಾಡೋದಾದ್ರೆ ನಿಮ್ಮ ಮತ್ತೆ ಅವರ ಒಡನಾಟ ಕಡಿಮೆ. ನನಗೆ ಅವ್ರನ್ನ ಪರಿಚಯ ಮಾಡಿಸಿದ್ದೆ BN ಗಂಗಾಧರ್, ANS ಪ್ರೊಡಕ್ಷನ್ ಅಂತ. BN ಗಂಗಾಧರ್ ನನ್ನ ಮೊದಲು ಸಿನಿಮಾ ಕೊಟ್ಟವರು, ಎಣ್ಣೆ ನಿನಗೇನು ಬಂಧನ ಅಂತ ಸಿನಿಮಾ ಕೊಟ್ಟವರು. ಅವ್ರ ಆಫೀಸ್ನಲ್ಲಿ ದರ್ಶನ್ ಅವ್ರ ಪರಿಚಯ ಆದರು. ಎತ್ತರಕ್ಕಿದ್ದ ವ್ಯಕ್ತಿ, ಮೀಸೆ ಇರಲಿಲ್ಲ, ದೊಡ್ಡ ದೊಡ್ಡ ತೊಡೆಗಳು, ಆಕಾರ ರಾಜು ಇವರು ತಗುದುಪ ಶ್ರೀನಿವಾಸ್ ಮಗ ದರ್ಶನ್ ಅಂತ, ನೀನು ಸೀರಿಯಲ್ ಅದು ಇದು ಮಾಡ್ತಿರ್ತಿಲ್ಲ, ಆತನಿಗೇನಾದ್ರೂ ಅವಕಾಶ ಇದ್ರೆ ಕೊಡು. ಆಯ್ತು ಸರ್, ಅದೇ ಪರಿಚಯ. ಅದಾದ್ಮೇಲೆ ನಾವೊಂದು ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಡೈರೆಕ್ಟರ್ ಬಂದು ಚಿಂದೋಡಿ ಬಂಗಾರೀಶ್ ಅಂತ. ಅವ್ರು ಸ್ವಲ್ಪ ಹಳೆ ಕಾಲದವರು, ಆ ಕತೆಗೆ ತಕ್ಕಂಗೆ ಏನೇನೋ ಯೋಚನೆ ಮಾಡ್ತಾ ಇದ್ರು. ನಾವು ಫಸ್ಟು ಸೆಲೆಕ್ಟ್ ಮಾಡಿದ್ದು ಸೃಜನ್ ಲೋಕೇಶ್, ಆತನ್ನ ಬಳಸ್ಕೊಳ್ಳಿ ಅಂತಂದೆ. ದರ್ಶನ್ ಅವ್ರ ಹೆಸರು ಕೊಟ್ಬಿಟ್ಟು ಇವ್ರನ್ನ ಬಳಸ್ಕೊಳ್ಳಿ ಅಂದೆ. ಅದಾದ್ಮೇಲೆ ದಿಲೀಪ್ ಅಂತ ಒಬ್ಬ, ಆಮೇಲೆ ಶ್ರೀನಗರದ ಕಿಟ್ಟಿ, ಆಮೇಲೆ ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್, ಈ 5 ಹೆಸರುಗಳನ್ನ ಕೊಟ್ಟು ಇವ್ರನ್ನ ಬಳಸ್ಕೊಳ್ಳಿ. ಅವರು ದಿಲೀಪು ಮತ್ತೆ ಶ್ರೀನಗರ ಕಿಟ್ಟಿನ ಸೆಲೆಕ್ಟ್ ಮಾಡೋದು. ದರ್ಶನ್ ತುಂಬಾ ಎತ್ತರವಾಗಿ ಹಂಗಿದ್ದಾರೆ, ಆ ಪಾತ್ರಕ್ಕೆ ಆಗಲ್ಲ ಅಂತ ಏನೋ ಕಾರಣ ಇಲ್ಲ, ಅಷ್ಟು ಪರಿಚಯ ಇದ್ದಿದ್ದು. ಅದಾದ್ಮೇಲೆ ಆತ ಬೆಳೆದಿದ್ದು ನೋಡಿದೆ, ಮೆಜೆಸ್ಟಿಕ್ ಮುಖಾಂತರ ಬಂದಿದ್ದು ನನಗೆ ಬಹಳ ಇಷ್ಟ ಆಯ್ತು. ತಾವು ಹೋಗ್ತಾ ಇದ್ವಿ ವೇನೆ ಪ್ರೊಡ್ಯೂಸರ್ ಪರವಾಗಿತ್ತು. ಅಂದ್ರೆ ಅವಾಗ ಏನಾಗ್ತಿತ್ತು ಅಂದ್ರೆ, ಅಂಬರೀಷ್ ಅವರು ಯಾವ್ದಾದ್ರು ಒಂದು ಸಿನಿಮಾಕ್ಕೆ ಡೇಟ್ಸ್ ಕೊಟ್ರೆ ಆ ಪ್ರೊಡ್ಯೂಸರ್ಗೆ ಒಂದು ಗ್ಯಾರಂಟಿ ಇರೋದು, ಇಷ್ಟ ಹಣ ಲಾಭ ಬಂದೇ ಬರುತ್ತೆ ಅಂತ. ಸೊ ಅದೊಂದು ಲಕ್ಷಣ ಬೇರೆ ಸ್ಟಾರ್ಗಳಿಗೆ ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ದರ್ಶನಿಂದ ಶುರುವಾಯಿತು. ಒಬ್ಬ ಪ್ರೊಡ್ಯೂಸರ್ ಅವ್ರನ್ನ ಎಂಗೇಜ್ ಮಾಡಿದ ಕೂಡಲೇ ಆ್ಯಕ್ಷನ್ನು, ಫೈಟಿಂಗು, ಹೊರಟೋ ಅದೇನಾದ್ರೂ ಇರಲಿ, ಪ್ರೊಡ್ಯೂಸರ್ ದುಡ್ಡಾಗೋದು. ಸೊ ಈ ಟ್ರೆಂಡನ್ನು ಸ್ಟಾರ್ಟ್ ಮಾಡಿದ್ದು ನಾನು ಗಮನಿಸಿದೆ, ನೋಡಿದೆ. ಅಂದರೆ ತಮಿಳ್ನಾಡಲ್ಲಿ ರಜನಿಕಾಂತ್ ಅವರಿಗೆ ವಸೂಲ್ ಚಕ್ರವರ್ತಿ ಅನ್ನೋರು, ಅವ್ರನ್ನ ಹಾಕ್ಕೊಂಡ್ರೆ ಪ್ರೊಡ್ಯೂಸರ್ಗೆ ಒಂದು ದುಡ್ಡು ಸಿಗುತ್ತೆ. ಅದೇ ರಾಜ್ಕುಮಾರ್ ಅವ್ರದ್ದು ಇತ್ತು. ರಾಜ್ಕುಮಾರ್ ಅವ್ರನ್ನ ಹಾಕ್ಕೊಂಡ್ರೆ ಆ ಪ್ರೊಡ್ಯೂಸರು ಅವ್ರ ಫೋಟೋನ ಇಟ್ಕೊಂಡು ಪೂಜೆ ಮಾಡೋರು, ಅದೊಂದು ಟ್ರೆಂಡ್ ಇತ್ತು. ಸೊ ಈತ ಹಾಗೆ ಬೆಳೆದಿದ್ದು ನೋಡಿದ್ದೆ ನಾನು. ಬಹಳ ಒಳ್ಳೆ ಬೆಳವಣಿಗೆ ಅದು. ಇತ್ತೀಚೆಗೆ ಕಾಟೇರ ಸಿನಿಮಾ ನೋಡಿದ್ಮೇಲಂತೂ ನಾವು ಫುಲ್ ಫ್ಯಾಮಿಲಿ ಹೋಗಿದ್ವಿ ಸಿನಿಮಾ ನೋಡೋಕ್ಕೆ. ಅದರ ಕಥಾ ಹಂದರ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನಾನೇ ಒಂದು ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ಬಿಟ್ಟೆ, ಈತ ತೂಗುದೀಪ ಶ್ರೀನಿವಾಸ ಅಲ್ಲ, ಬೆಳಗುದೀಪ ಶ್ರೀನಿವಾಸು ಅಂತಾನೆ ಹೇಳಿದೆ ನಾನು. ಯಾಕೆಂದರೆ ಆ ಥರ ಸಾಮಾಜಿಕ ಬದ್ಧತೆ ಇರೋ ಒಂದು ಕಥೆಯನ್ನು ಧೈರ್ಯವಾಗಿ ತಗೊಂಡು ಮಾಡೋರ್ಬೇಕಲ್ಲ.